Hello everyone, welcome to Chalan Correlation. In correlation ದಲ್ಲಿ ನಾವು ಈಗಾಗಲೇ ಸ್ಪಿಯರ್ಮನ್ಸ್ ರ್ಯಾಂಕ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಮೆಥಡ್ ಮೇಲೆ ಪಾರ್ಟ್ 5 ಅಂಡ್ ಪಾರ್ಟ್ 6 ದಲ್ಲಿ ವಿಡಿಯೋಸ್ಗಳನ್ನು ನೋಡಿದ್ದೀವಿ. ಎಕ್ಸಾಮಿನೇಷನ್ಗೆ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು ಆಗಿದೆ. ಈ ಒಂದು ವಿಡಿಯೋದಲ್ಲಿ ನಾವು ಸ್ಪಿಯರ್ಮನ್ಸ್ ರ್ಯಾಂಕ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಮೆಥಡ್ ಮೇಲೆ 3 ಜಡ್ಜ್ಗಳು ರ್ಯಾಂಕ್ಗಳನ್ನು ಕೊಟ್ಟಾಗ ಪ್ರಾಬ್ಲಮನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ನೋಡೋಣ. 15 ಮಾರ್ಕ್ಸ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇದು ಆಗಿದೆ. ಆ್ಯಂಡ್ ಯು ಆಲ್ರೆಡಿ ನೋ ದ್ಯಾಟ್ ದ ಫಾರ್ಮುಲಾ ಆಫ್ ರ್ಯಾಂಕ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ RK is equal to 1 minus 6 sigma d square divided by n into the bracket n square minus 1. ಈ ಫಾರ್ಮುಲಾ ಯೂಸ್ ಮಾಡಿ ನಾವು ಏನು ಮಾಡ್ತೀವಿ, ರ್ಯಾಂಕ್ ಕೋಎಫಿಷಿಯಂಟ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಪ್ರಾಬ್ಲಮ್: 3 judges have ranked 10 students in order of merit as under. 3 ಮಂದಿ ಜಡ್ಜ್ಗಳು ಏನು ಮಾಡಿದ್ದಾರೆ, ರ್ಯಾಂಕ್ ಅನ್ನು ಅಸೈನ್ ಮಾಡಿದ್ದಾರೆ. ಆಲ್ರೆಡಿ ಸ್ಟೂಡೆಂಟ್ಸ್ A to J ಕೊಟ್ಟಿದ್ದಾರೆ, ಅವ್ರಿಗೆ ರ್ಯಾಂಕ್ ಅನ್ನು ಅವ್ರು ಕೊಟ್ಟಾರ. ಒಂದು ಯಾವುದೋ ಇವೆಂಟ್ ಐತಿ, ಆ ಇವೆಂಟ್ಗೆ ರ್ಯಾಂಕ್ ಮಾರ್ಕ್ಸ್ ಒಳಗಡೆ ಕೊಟ್ಟಿದ್ದಾರೆ ಅವರು. Find which 2 of 3 judges have closer or nearer judgment. ಈ ಒಂದು ಜಡ್ಜ್ಮೆಂಟ್ ಏನಿದೆಯಲ್ಲ, ಇದರಲ್ಲಿ ಯಾವ ಇಬ್ರು ಜಡ್ಜ್ಗಳ ಮಧ್ಯ ಕೋರ್ಲೇಷನ್ ಇದೆ ಅನ್ನೋದನ್ನ ಹೇಳಬೇಕು. ಅವರ ಏನು ಹೇಳಿದ್ದಾರೆ ಇಲ್ಲಿ, ಕೋರ್ಲೇಷನ್ ಹೇಳು ಅಂತ ಹೇಳಿಲ್ಲ ನಿಮ್ಗೆ. ಪ್ರಾಬ್ಲಮ್ ಒಳಗೆ ಎಲ್ಲೂ ಕೂಡ ಸ್ಪಿಯರ್ಮನ್ಸ್ ರ್ಯಾಂಕ್ ಕೋಎಫಿಷಿಯಂಟ್ ಅನ್ನೋ ವರ್ಡ್ ಮೆನ್ಷನ್ ಇಲ್ಲ ನಿಮ್ಗೆ. ಇಲ್ಲ ಅನ್ನೋ ಕಾರಣಕ್ಕೆ ಅದು ಕನ್ಫ್ಯೂಸ್ ಆಗಿ ಯಾವ ಮೆಥಡ್ ಮೇಲೆ ಮಾಡಬೇಕು ಅಂತ ನೀವು ವಿಚಾರ ಮಾಡಕ್ ಹೋಗ್ಬೇಡ್ರಿ. ಇಲ್ಲಿ ಏನು ಹೇಳಿದಾರೆ, ಕ್ಲೋಸರ್ ಆರ್ ನಿಯರರ್ ಜಡ್ಜ್ಮೆಂಟ್ ಯಾರ್ದಿದೆ ಅಂತ ಕೇಳ್ಯಾರ. ನಾವು ಕ್ಲೋಸರ್ ಅಥವಾ ನಿಯರರ್ ಜಡ್ಜ್ಮೆಂಟ್ ಹೇಳಬೇಕು ಅಂತಂದ್ರೆ ರ್ಯಾಂಕ್ ಕೋಎಫಿಷಿಯಂಟ್ ಅನ್ನ ಮಾಡಿ ಹೇಳಬೇಕಾಗತ್ತ. ಇಲ್ಲಿ ಏನ್ ಕೇಳಿದಾರ ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ಗಮನ ಹರಿಸಿದ್ರೆ, ಫೈಂಡ್ ವಿಚ್ 2 of 3 judges ಹ್ಯಾವ್ ಕ್ಲೋಸರ್ ಆರ್ ನಿಯರರ್ ಜಡ್ಜ್ಮೆಂಟ್. ಯಾವ ಇಬ್ರು ಜಡ್ಜ್ಗಳ ಮಧ್ಯ ನಿಯರರ್ ಅಥವಾ ಕ್ಲೋಸರ್ ಕೋಎಫಿಷಿಯಂಟ್ ಇದೆ ಅನ್ನೋದು ಹೇಳ್ಬೇಕು ನೀವು. ಇಟ್ ಮೀನ್ಸ್ ಎಕ್ಸ್ ಮತ್ತು ವೈ ಮಧ್ಯ ಹೇಳಬೇಕು, ವೈ ಮತ್ತು ಜಡ್ ಮಧ್ಯ ಕೋರಿಲೇಷನ್ ಬಗ್ಗೆ ಹೇಳಬೇಕು. ಇನ್ನೊಂದು ಯಾವುದು, ಎಕ್ಸ್ ಮತ್ತು ಜಡ್ ಮಧ್ಯ ಕೋರಿಲೇಷನ್ ಹೇಳಬೇಕು. ಈ 3 ಆಯ್ಕೆಗಳು ನಮ್ಮಲ್ಲಿ ಇದಾವ. ಅಂದ್ರೆ 3 ರೀತಿಯ RK ಅನ್ನ ನೀವು ಈ ಪ್ರಾಬ್ಲಮ್ ಒಳಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಬಂದಿರೋ ವ್ಯಾಲ್ಯೂದಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಬೇಸಿಸ್ ಮೇಲೆ ನೀವೇನು ಮಾಡಬೇಕು, ಕಮೆಂಟ್ ಅನ್ನ ಬರಿಬೇಕು. ಸೊಲ್ಯೂಷನ್ ನೋಡೋದಾದ್ರೆ ಫಸ್ಟ್ ಕೊಟ್ಟಿರೋ ಡಾಟಾನ ಬರ್ಕೋರಿ. ಎಕ್ಸ್ ವೈ ಝಡ್, ಈ ಎಕ್ಸ್ ವೈ ಜಡ್ಗಳ ಏನು, RX RY RZ ಅಂತ ಅರ್ಥ. ಪಾರ್ಟ್ 6 ದಲ್ಲಿ 2 ರ್ಯಾಂಕ್ಗಳಿದ್ದಾಗ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡಿದ್ವಿ. ಇಲ್ಲಿ 3 ಮಂದಿ ಜಡ್ಜ್ಮೆಂಟ್ಗಳು ಇದೆ. ನೆಕ್ಸ್ಟ್ ಕಾಲಮ್ ಯಾವುದು ಅಂದ್ರೆ D1 ಈಸ್ ಈಕ್ವಲ್ ಟು RX ಮೈನಸ್ RY. RX ಕಾಲಮ್ ಅಂತಂದ್ರೆ ಯಾವುದು, ಇಲ್ಲೇ ಎಕ್ಸ್ ಕಾಲಮ್, RY ಅಂದ್ರೆ ವೈ ಕಾಲಮ್. ಇಲ್ಲಿ ಆಕ್ಚುಲಿ ಬರ್ದಿಲ್ಲ ನಾವು. ಇಲ್ಲಿ ನೀವೇನ್ ಮಾಡ್ರಿ, ಇದಕ್ಕೆ RX ಅಂತಾನೆ ಬರ್ಕೋರಿ, ಇದಕ್ಕೆ RY ಅಂತಾನೆ ಬರೀರಿ, ಇದಕ್ಕೆ RZ ಅಂತಾನೆ ಬರೆದ್ರ ನಡಿತೈತಿ. ಫಸ್ಟ್ ಕೇಸ್ ಒಳಗೆ ನೋಡ್ರಿ, ಇರೋದು 1 ಮೈನಸ್ 3 ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ, -2. ಸಿಮಿಲರ್ಲಿ ಎಲ್ಲ ಎಕ್ಸ್ಗಳನ್ನ ಮತ್ತು ವೈಗಳನ್ನ ಡಿಡಕ್ಟ್ ಮಾಡಿ ಬರ್ಕೋಬೇಕು. ಇದಾದ್ಮೇಲೆ ನಾವು ಏನ್ ಮಾಡಬೇಕು ಅಂದ್ರೆ D1 ಸ್ಕ್ವೇರ್ ಅನ್ನ ಮಾಡಬೇಕು. -2 ಇಂಟು -2 4 ಬರುತ್ತಾ. 4 1 9 36 16 8 ಅಂದ್ರೆ 64 2 4 8 64 1 ಇಂಟು 1 1 -1 ಇಂಟು -1 1. Therefore D1 square is equal to 200. After this, next step is D2. D2 is equal to RY minus RZ. RY RZ. 3 minus 6 is equal to -3. Similarly,
5 ಮೈನಸ್ 4 1 ಬರುತ್ತೆ. ಎಲ್ಲವುಗಳನ್ನು y ಮತ್ತು z ಮೈನಸ್ ಮಾಡಿ ಈ ರೀತಿಯಲ್ಲಿ ನೀವು ಬರ್ಕೋರಿ. ನೆಕ್ಸ್ಟ್ ಕಾಲಮ್ d2 ಸ್ಕ್ವೇರ್ ಮೈನಸ್ 3 ಇಂಟು ಮೈನಸ್ 3 ಇಸ್ ಈಕ್ವಲ್ ಟು 9 ಬರುತ್ತೆ. ಇದಾದ್ಮೇಲೆ ಉಳಿದಿರೋದೆಲ್ಲವುಗಳನ್ನು d2 ಸ್ಕ್ವೇರ್ ಮಾಡಿ ಬರ್ಕೋಬೇಕು. d2 ಅಂದ್ರೆ ಇದನ್ನ ಸ್ಕ್ವೇರ್ ಮಾಡಿ ನೀವು ಬರಿಬೇಕು. ಎಲ್ಲವುಗಳನ್ನು ಸ್ಕ್ವೇರ್ ಮಾಡಿ ಬರದ್ಮೇಲೆ ಟೋಟಲ್ ಸಿಗ್ಮಾ d2 ಸ್ಕ್ವೇರ್ ಮಾಡಿದ್ರೆ 214 ಬರ್ತೈತಿ. ನೆಕ್ಸ್ಟ್ ಕಾಲಮ್ ಏನು ಅಂತಂದ್ರೆ d3 ಒಳಗೆ ಏನು ಅಂತಂದ್ರೆ dx ಮೈನಸ್ dz ಮಾಡಬೇಕು. x ಮತ್ತು z ಮೈನಸ್ ಮಾಡಿ ಬರಿಬೇಕು. ಫಸ್ಟ್ ಕೇಸ್ ಒಳಗೆ ಇರೋ ವ್ಯಾಲ್ಯೂ 1 6 1 ಮೈನಸ್ 6 ಅಂದ್ರೆ ಮೈನಸ್ 5 ಬರ್ತೈತಿ. ಸಿಮಿಲರ್ಲಿ ಎಲ್ಲವನ್ನ ಮೈನಸ್ ಮಾಡಿ ಬರ್ಕೋರಿ. ಇದಾದ್ಮೇಲೆ d3 ಸ್ಕ್ವೇರ್ ಮಾಡ್ರಿ. 5 ಇಂಟು 5 ಎಷ್ಟು 25 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತೈತಿ. ಹಾಗಾಗಿ ಪ್ಲಸ್ 25 ಬರಿಬೇಕು. 2 ಇಂಟು 2 4 ಎಲ್ಲವುಗಳನ್ನು ಇದೇ ರೀತಿ ಸ್ಕ್ವೇರ್ ಮಾಡಿ ನೀವು ಬರೆದ್ರೆ ಫೈನಲ್ ಸಿಗ್ಮಾ d3 ಸ್ಕ್ವೇರ್ 60 ಬರುತ್ತೆ. ಇಷ್ಟಾದ್ರೆ 50% ನಿಮ್ದು ಪ್ರಾಬ್ಲಮ್ ಕಂಪ್ಲೀಟ್ ಆದಂಗೆ. ಯೂಸಿಂಗ್ ದಿಸ್ ಫಾರ್ಮುಲಾ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ರ್ಯಾಂಕ್ ಕೋಎಫಿಷಿಯಂಟ್. ಫಸ್ಟ್ ಇರೋದು ಏನು ಅಂದ್ರೆ x ಮತ್ತು y ಇದ್ದು ದ ರ್ಯಾಂಕ್ ಕೋರಿಲೇಷನ್ ಕೋಎಫಿಷಿಯಂಟ್ ಬಿಟ್ವೀನ್ ಜಡ್ಜ್ x ಅಂಡ್ y. x ಅಂಡ್ y ಏನಪ್ಪ ಅಂದ್ರೆ d1 ಏನ್ ಮಾಡಿದ್ವಲ್ಲ ಅದು 1 ಮೈನಸ್ 6 into the bracket sigma d square 280 divided by n ಇರೋದೆಷ್ಟು 10 into the bracket n square ಅಂದ್ರೆ 100 minus 1 ಸಿಂಪ್ಲಿಫೈ ಮಾಡಿದ್ರೆ ಅಂದ್ರೆ 6 into 200 ಮಾಡ್ರಿ 1200 divided by 100 minus 1 ಮಾಡಿ ಬರೀರಿ. 100 minus 1 ಅಂದ್ರೆ ಎಷ್ಟು 99. 10 into the bracket 99 ಬರ್ಕೋರಿ. ಇದಾದ್ಮೇಲೆ ನೆಕ್ಸ್ಟ್ 1 ಮೈನಸ್ 1200 ಡಿವೈಡೆಡ್ ಬೈ 990 ಮಾಡಿ ಬರ್ಕೋರಿ. ಅಂದ್ರೆ ಎಷ್ಟು ಬರುತ್ತೆ ಅಂತಂದ್ರೆ 1 ಮೈನಸ್ 1.21. ದೇರ್ ಫೋರ್ RK ಎಷ್ಟು ಬರುತ್ತೆ x ಅಂಡ್ y ಮೈನಸ್ 0.21. ದೆನ್ ಸೆಕೆಂಡ್ ಸ್ಟೆಪ್ ಏನು ಅಂತಂದ್ರೆ ದ ಕೋರಿಲೇಷನ್ ಏನು ಅಂತಂದ್ರೆ ಬಿಟ್ವೀನ್ y ಮತ್ತು z ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಅಂದ್ರೆ d2 ಸ್ಕ್ವೇರ್ ಏನಿತ್ತಲ್ಲ ಅದನ್ನ ತಗೊಂಡು ಮಾಡಬೇಕು. 1 ಮೈನಸ್ 6 ಇಂಟು ದ ಬ್ರಾಕೆಟ್ 214 d2 ಸ್ಕ್ವೇರ್ ಹಿಂದೆ ಕ್ಯಾಲ್ಕುಲೇಟ್ ಮಾಡೇವಿ ಡಿವೈಡೆಡ್ ಬೈ n ಐತಿ 10 ಇಂಟು ದ ಬ್ರಾಕೆಟ್ 10 ಸ್ಕ್ವೇರ್ ಅಂದ್ರೆ 100 ಮೈನಸ್ 1 10 into the bracket 100 minus 1 6 into 214 ಮಾಡಿದ್ರೆ 1284 100 minus 1 ಮಾಡಿದ್ರೆ 99 ಬರುತ್ತೆ. ಅಂದ್ರೆ 10 into the bracket 99. therefore 1 minus 1284 divided by 990 divided by ಮಾಡಿ ಬರೆದ್ರೆ 1 minus 1.29. therefore y ಮತ್ತು z RK ಎಷ್ಟು ಬಂತು ಅಂದ್ರೆ ಮೈನಸ್ 0.29. ಲಾಸ್ಟ್ ಒನ್ ದ ರ್ಯಾಂಕ್ ಕೋಎಫಿಷಿಯಂಟ್ ಬಿಟ್ವೀನ್ ಜಡ್ಜ್ x ಅಂಡ್ z ಮಾಡಬೇಕು. ಅಂದ್ರೆ d3 ಸ್ಕ್ವೇರ್ ತಗೋಬೇಕು. ಇಲ್ಲಿ d3 ಸ್ಕ್ವೇರ್ ಎಷ್ಟು ಐತಿ ಅಂತಂದ್ರೆ 60 ಐತಿ. 1 ಮೈನಸ್ 6 ಇಂಟು ದ ಬ್ರಾಕೆಟ್ 60 ಡಿವೈಡೆಡ್ ಬೈ 10 into the bracket 100 minus 1 ಇಂಟು ಮಾಡಿದ್ರೆ 6 into 60 360 ಬರುತ್ತೆ. 100 minus 1 ಮಾಡಿದ್ರೆ 99 ಬರುತ್ತೆ. ಅಂದ್ರೆ 10 into the bracket 99. 1 minus 360 divided by 990 360 divided by 990 ಮಾಡಿದ್ರೆ 1 minus 0.363. therefore RK ಎಷ್ಟು ಬಂತು ಅಂದ್ರೆ x and z 0.637. ಇಲ್ಲಿರುವಂತಹ ಮೂರು ಆರ್ಕೆಗಳನ್ನ ನೀವು ಅಬ್ಸರ್ವ್ ಮಾಡ್ರಿ. ಎಕ್ಸ್ ಅಂಡ್ ಜೆಡ್ ಪ್ಲಸ್ ಒಳಗೈತಿ, ಪಾಸಿಟಿವ್
ಕೋರ್ಲೇಷನ್ ಬಂತು. ಸಿಮಿಲರ್ಲಿ ಎಕ್ಸ್ ಆ್ಯಂಡ್ ವೈದು ಕೋರ್ಲೇಷನ್ ಏನು ಬಂತು, ಮೈನಸ್ ಒಳಗೆ ಬಂತು, ನೆಗೆಟಿವ್ ಒಳಗೆ, ಅದು ಕೂಡ -0.21. ದೆನ್ ನೆಕ್ಸ್ಟ್ ವೈ ಆ್ಯಂಡ್ ಜಡ್ ನೋಡಿದ್ರೆ ಅದು ಕೂಡ -0.29. ಇದು ಕೂಡ ಕೋರ್ಲೇಷನ್ ಏನೈತಿ ಇಬ್ಬರ ಮಧ್ಯ, ವೈ ಆ್ಯಂಡ್ ಜಡ್ ಮಧ್ಯೆ ಕೋರ್ಲೇಷನ್ ನೆಗೆಟಿವ್ ಒಳಗೈತಿ, ಅಂದ್ರೆ ಇಬ್ರು ಡೆಡ್ ಅಪೋಸಿಟ್ ಅದಾರ ಅವರು ಅಂತ ಹೇಳ್ದಂಗೆ ನೀವು. ಥರ್ಡ್ ಒನ್ ಜಡ್ ಮತ್ತು ಎಕ್ಸ್ ಅಥವಾ ಎಕ್ಸ್ ಆ್ಯಂಡ್ ಜಡ್ ಅಂತ ಕರಿಬಹುದು. ಇದರದ ಕೋರ್ಲೇಷನ್ ಏನೈತಿ ಪಾಸಿಟಿವ್ ಒಳಗೈತಿ, ಅದು ಕೂಡ 0.637. ಹಾಗಾಗಿ ಇಲ್ಲಿ ನಮಗೆ ನಿಯರರ್ ಮತ್ತು ಕ್ಲೋಸರ್ ಯಾರ ಜಡ್ಜ್ಮೆಂಟ್ ಇದೆ ಅಂತ ಕೇಳ್ಯಾರ. ಪಾಸಿಟಿವ್ ಒಳಗೆ ಇರೋದ ಏನ ನಿಯರೆಸ್ಟ್ ಅಥವಾ ನಿಯರರ್, ಕ್ಲೋಸೆಸ್ಟ್ ಅಥವಾ ಕ್ಲೋಸರ್ ಜಡ್ಜ್ಮೆಂಟ್ ಅಂತ ಕರಿತೀವಿ. ಹಾಗಾಗಿ ಯಾರ್ದು ಎಕ್ಸ್ ಆ್ಯಂಡ್ ಜಡ್ ಏನಿದೆಯಲ್ಲ ಅವ್ರ ಜಡ್ಜ್ಮೆಂಟ್ ನಿಯರೆಸ್ಟ್ ಇದೆ ಅಂತ ಕಮೆಂಟ್ ನೀವು ಬರಿಬೇಕು. ದ ರ್ಯಾಂಕ್ ಕೋರ್ಲೇಷನ್ ಕೋಎಫಿಷಿಯಂಟ್ ಬಿಟ್ವೀನ್ ಎಕ್ಸ್ ಆ್ಯಂಡ್ ಜಡ್ ಈಸ್ ಪಾಸಿಟಿವ್, therefore we can say that the judgment between x and z are nearer ಅಥವಾ closer ಅಂತ ಬರಿಬೇಕು. ಇಷ್ಟು ಮಾಡಿದ್ರೆ ಒಂದು 15 ಮಾರ್ಕ್ಸ್ ಪ್ರಾಬ್ಲಮ್ ಕಂಪ್ಲೀಟ್ ಆಗ್ತೈತಿ. ಎಕ್ಸಾಮಿನೇಷನ್ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇದು ಆಗಿದೆ. ಆ್ಯಂಡ್ 2018 ಒಳಗೆ ಇದೇ ಥರದ್ದು ಕೇಳಾರ. ಇಲ್ಲಿ ನೋಡ್ರಿ ಕಮೆಂಟ್ ಏನು ಬರೆಯಕ್ಕೆ ಕೇಳಾರ ಅಂದ್ರೆ, which 2 of 3 judges have closer taste of beauty ಅಂತ ಕೇಳಾರ. ಅಂದ್ರೆ ಇದು ಬ್ಯೂಟಿ ಕಾಂಟೆಸ್ಟ್ ಇತ್ತು, 10 ಲೇಡೀಸ್ ಆರ್ ರ್ಯಾಂಕ್ಡ್ ಬೈ 3 ಜಡ್ಜ್ ಅಂತ ಹೇಳಿದ್ದಾರೆ. ಹಾಗಾಗಿ ಇದು ಕೂಡ ರ್ಯಾಂಕ್ ಕೋಎಫಿಷಿಯಂಟ್ ಆಫ್ ಕೋರ್ಲೇಷನ್ ಎಲ್ಲಿ ಮೆನ್ಷನ್ ಮಾಡಿರಂಗಿಲ್ಲ. ಸ್ಪಿಯರ್ಮನ್ ರ್ಯಾಂಕ್ ಕೋಎಫಿಷಿಯಂಟ್ ಆಫ್ ಕೋರ್ಲೇಷನ್ ಅನ್ನೋದನ್ನ ಹೇಳಿರಲ್ಲ. ನೀವೇನು ಈ ರ್ಯಾಂಕ್ ಅನ್ನೋ ವರ್ಡ್ ಅನ್ನ ನೋಡಿದ ಕೂಡಲೇ ಅರ್ಥ ಆಗ್ಬೇಕು ನಿಮ್ಗೆ ಯಾವ ಮೆಥಡ್ ಪ್ರಾಬ್ಲಮ್ ಅಂತ ಹೇಳಿ. ಆ್ಯಂಡ್ ಅನದರ್ ಒನ್ ನೋಡೋದಾದ್ರೆ 2016 ಕೂಡ ಬಂದೈತಿ ಪ್ರಾಬ್ಲಮ್, 15 ಕೂಡ ಬಂದಿದೆ. 14 ಕ್ವಶನ್ ಪೇಪರ್ ನೋಡಿದ್ರೆ ಅಲ್ಲಿಯೂ ಕೂಡ ಇದೆ. ಓವರ್ ಆಲ್ ಹೇಳೋದಾದ್ರೆ 15 ಮಾರ್ಕ್ಸ್ಗೆ ಈ ಒಂದು ರ್ಯಾಂಕ್ ಕೋಎಫಿಷಿಯಂಟ್ ಬಹಳಷ್ಟು ಇಂಪಾರ್ಟೆಂಟ್. ಓಲ್ಡ್ ಕ್ವಶನ್ ಪೇಪರ್ಗಳನ್ನು ನಿಮ್ಗೆ ನಾನು ಡಿಸ್ಪ್ಲೇ ಮಾಡುವ ಉದ್ದೇಶ, ನೀವು ವಿಡಿಯೋ ನೋಡಿ ಅವುಗಳನ್ನು ಸಾಲ್ವ್ ಮಾಡಿ ಜಡ್ಜ್ಮೆಂಟು ಅಥವಾ ಕಮೆಂಟ್ಗಳನ್ನು ಬರೆಯೋದನ್ನು ರೂಢಿ ಮಾಡ್ಕೋರಿ ಅನ್ನೋ ಉದ್ದೇಶದಿಂದ. ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಉಳಿದಂತಹ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನಿಮ್ಮ ಏನಾದರೂ ಡೌಟ್ಸ್ಗಳು, ಕಮೆಂಟ್ಸ್ಗಳು, ಪ್ರಾಬ್ಲಮ್ಗಳಿದ್ರೆ ನನಗೆ ಕಮೆಂಟ್ಗಳ ಮೂಲಕ ತಿಳಿಸಿ. ಥ್ಯಾಂಕ್ ಯು.